ಇಬ್ಬರು ಸಾಫ್ಟ್ವೇರ್ ಉದ್ಯೋಗಿಗಳು ಎಂದಿನಂತೆ ಆ ದಿನ ಕೂಡ ಆಫೀಸಿಗೆ ಹೋದರು. ಅದೇ ದಿನ ಆಫೀಸಿನಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್ ಅನ್ನ ಇಟ್ಕೊಂಡಿದ್ರು. ಅದರಲ್ಲಿ ಈ ದಂಪತಿಗಳು ಸಹ ಭಾಗವಹಿಸಿದ್ರು. ಟ್ರೈನರ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್ ಅನ್ನ ಆರಂಭಿಸಿದರು. ಪ್ರಾಕ್ಟಿಕಲ್ ಆಗಿ ಹೇಳಬೇಕಂತ ಅನ್ಕೊಂಡ್ರು. ಆ ಗಂಡ ಹೆಂಡತಿಯಲ್ಲಿ ಒಬ್ಬರಿಗೆ ಬರೋರು ತಿಳಿಸಿದರು. ಹೆಂಡತಿ ಹೋದಳು. ಆಕೆಯ ಕೈಗೆ ಚಾಕ್ ಪೀಸ್ ಕೊಟ್ಟು ನಿನಗೆ ಇಷ್ಟವಾದ 30 ಹೆಸರುಗಳನ್ನು ಬೋರ್ಡ್ ಮೇಲೆ ಬರೆ ಅಂತ ಹೇಳಿದ್ರು. ತಕ್ಷಣ ಆಕೆ ತನಗೆ ಬೇಕಾದವರು ಸ್ನೇಹಿತರನ್ನ ನೆನಪಿಸಿಕೊಂಡು 30 ಹೆಸರುಗಳನ್ನ ಬರೆದಳು. ಗುಡ್. ಈಗ ಅದರಲ್ಲಿ 20 ಹೆಸರುಗಳನ್ನ ತೆಗೆದುಹಾಕುವಂತ ಟ್ರೈನರ್ ಹೇಳಿದರು. ತನಗೆ ಅಷ್ಟು ಅವಶ್ಯಕತೆ ಇಲ್ಲದ 20 ಹೆಸರುಗಳನ್ನ ಆಕೆ ಅಳಿಸಿ ಹಾಕಿದಳು. ಮತ್ತೆ 6 ಹೆಸರುಗಳನ್ನು ಅಳಿಸಲು ಹೇಳಿದರು. ಈ ಸಲ ಅವಳು ತುಂಬಾ ಯೋಚಿಸಿ 6 ಹೆಸರುಗಳನ್ನ ಅಳಿಸಿ ಹಾಕಿದಳು. ಈಗ ಉಳಿದ 4 ಹೆಸರುಗಳಲ್ಲಿ 2 ತೆಗೆದುಹಾಕು ಎಂದರು. ಅವಳು ತುಂಬಾ ನೋವಿನಿಂದ ತನ್ನ ತಂದೆ ತಾಯಿಯ ಹೆಸರನ್ನ ಅಳಿಸಿದಳು. ಆಕೆಗೆ ಉಳಿದ ಆ 2 ಹೆಸರಿನಲ್ಲಿ ಒಂದನ್ನು ಅಳಿಸಿ ಹಾಕಿ ಎಂದರು ಟ್ರೈನರ್. ಈಗ ಆಕೆ ತನ್ನ ಎರಡೂ ಕೈಗಳಿಂದ ಮುಖವನ್ನ ಮುಚ್ಚಿಕೊಂಡು ಅಳಲು ಪ್ರಾರಂಭಿಸಿದಳು. ಅಳಿಸಿ ಹಾಕಿ ಒಂದು ಹೆಸರನ್ನು ಎಂದರು ಟ್ರೈನರ್. ಆಕೆ ಒಂದೇ ಸಮನೆ ಅಳುತ್ತಿದ್ದಾಳೆ. ಮಗು ಹುಟ್ಟಿದ ದಿನ, ಆ ಮಗುವನ್ನು ಪ್ರೀತಿಯಿಂದ ಬೆಳೆಸಿದ್ದು, ಅದರ ತುಂಟಾಟ, ಹೀಗೆ ಒಂದೊಂದೇ ನೆನಪಿಗೆ ಬಂದವು. ಆದರೂ ಸರಿ, ತನ್ನ 3 ವರ್ಷದ ಮಗುವಿನ ಹೆಸರನ್ನು ಅಳಿಸಿದಳು. ಈಗ ಬೋರ್ಡ್ ಮೇಲೆ ಇದ್ದದ್ದು ಒಂದೇ ಹೆಸರು. ಆ ಹೆಸರು ಯಾರದು ಗೊತ್ತಾ? ತಾಳಿ ಕಟ್ಟಿದ ಗಂಡನದ್ದು. ಆಗ ಟ್ರೈನರ್ ಹೇಳಿದರು, ಗಂಡ ಹೆಂಡತಿಯ ಅನುರಾಗ, ಅನುಬಂಧ ಹೀಗೆ ಇರುತ್ತದೆ. ಜನ್ಮ ಕೊಟ್ಟು ಬೆಳೆಸಿದ ತಂದೆ ತಾಯಿಯನ್ನು, ತನ್ನ ಮಗುವನ್ನು ಬಿಟ್ಟು ತನ್ನ ಗಂಡನ ಹೆಸರನ್ನು ಹಾಗೇ ಉಳಿಸಿದಳು. ಯಾಕೆಂದರೆ ಕೊನೆಯವರೆಗೂ ಒಬ್ಬರಿಗೊಬ್ಬರು ಆಸರೆಯಾಗಿರುವುದು ಅವರಿಬ್ಬರೇ ಎಂದು ಹೇಳಿದರು ಟ್ರೈನರ್. ಅಲ್ಲಿಯವರೆಗೆ ನಿಶಬ್ದವಾಗಿದ್ದ ಹಾಲ್ ಚಪ್ಪಾಳೆಯಿಂದ ತುಂಬಿ ಹೋಯಿತು. ಹುಟ್ಟಿದ ಮನೆಯನ್ನು, ತಂದೆ ತಾಯಿಯನ್ನು, ಬಂಧು ಬಾಂಧವರನ್ನೆಲ್ಲ ಬಿಟ್ಟು ಕೇವಲ ನಿಮ್ಮನ್ನೇ ನಂಬಿ ಬರುವ ಹೆಂಡತಿಯನ್ನ ಕಡೆಗಾಣಿಸಬೇಡಿ. ಅವರನ್ನೆಲ್ಲ ಮರೆತು ಅವಳು ಖುಷಿಯಾಗಿರುವುದು ಕೇವಲ ನಿಮ್ಮ ಪ್ರೀತಿಯಿಂದ ಮಾತ್ರ ಸಾಧ್ಯ.